ಅಂದರೆ ನಾನೇನು ಹೇಳ್ತಾ ಇರೋದು, ನಾನು ನೋಡಿದ್ದೀನಿ 2.5 ವರ್ಷ ಆಗಿದೆ ನಮಗೆ ಈ ಥರ ಹಲ್ಲೆ ಆಗಿದ್ದು ಫಸ್ಟ್ ಥರ ನಾವು ಈ ಥರ ನೋಡ್ತಾ ಇದ್ದೀನಿ. ಏನೊಮ್ಮೆ ಕೆಲವು ಬಂದು ತಮ್ಮ ರಿಪ್ರೆಸೆಂಟೇಷನ್ ಕೊಟ್ಟು ಹೋದರು. ಬಟ್ ಆ ಪೊಲೀಸ್ಗೆ FIR ಲಾಜ್ ಆಗಿದ್ದು ಮತ್ತು ಆಮೇಲೆ ಆ್ಯಕ್ಷನ್ ಆಗಿಲ್ಲ ಅಂಥದ್ದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಈ ಸಲ ಬಂದಿದೆ. ಅದರಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ಇದನ್ನು 7 ದಿವಸ ಆದರೂ ಸಹ ಬಂಧನೆ ಆಗಿಲ್ಲ ಇತ್ಯಾದಿ. ಅದಕ್ಕೆ ಆ ಪೊಲೀಸ್ ಅವರು ಮಾಡ್ತಕ್ಕಂಥ ಕ್ರಮದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಇದನ್ನು ಭಾಳ ಸೂಕ್ಷ್ಮವಾದ ವಿಚಾರ ಇರುವುದರಿಂದ ಮತ್ತು ಅವರು ನಮ್ಮ ಕಾರ್ಮಿಕರು ಅಂದರೆ ನಮ್ಮ ಕುಟುಂಬದ ಸದಸ್ಯರು ಇರುವುದರಿಂದ ಅವ್ರ ಮೇಲೆ ಹಲ್ಲೆ ಆಗಿದ್ದು ಅಂದರೆ BBMP ಮೇಲೆ ಹಲ್ಲೆ ಆಗಿದೆ ಅಂತಲೇ ಅರ್ಥ. ಹೀಗಾಗಿ ಈ ದಿಕ್ಕಿನಲ್ಲಿ ನಮಗೆ ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆಗೂ ಮಾತಾಡ್ತೀವಿ. ಅದರಲ್ಲಿ ಏನಾಗಿದೆ, ಇದುವರೆಗೂ ಯಾಕೆ ಬಂಧನೆ ಆಗಿಲ್ಲ ವಿಚಾರಗಳನ್ನು ತಿಳ್ಕೊಳ್ತೇವೆ. ಬಟ್ ಅವ್ರಿಗೆ ಬಂಧನೆ ಆಗಲೇಬೇಕು ಅಂತ ನಮ್ಮ ಕಡೆಯಿಂದ ಹೇಳುವುದು ಸ್ವಲ್ಪ ಕಷ್ಟ ಅಂತ ವಿಚಾರ ನಮ್ಮ ಪೌರ ಕಾರ್ಮಿಕರು ಸಹೋದರಿಗಳಿಗೆ ಹೇಳಿದ್ದೀನಿ ನಾನು. ಅದು ನೋಡ್ಕೊಳ್ತೀವಿ. ಅಟ್ರಾಸಿಟಿ ಕೇಸ್ ಫೈಲ್ ಮಾಡಿದ್ದಾರೆ. ಅದು ಎಲ್ಲ ಇದರಲ್ಲಿ ನಾನು ಅರೆಸ್ಟ್ ಆಗೋದು ಕಷ್ಟ ನಾನು ಹೇಳಲಿಲ್ಲ. ನೀವು ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ನಾನು ಅಲ್ಲಿ ಹೋಗಿ ಹೇಳುವುದು ನೀವು ಅರೆಸ್ಟ್ ಮಾಡಿ ಅಂತ ಹೇಳುವುದು ಕಷ್ಟ. ಯಾಕೆಂದರೆ ಪೊಲೀಸ್ ಅವರು ಒಂದು ವಿಚಾರಣಾ ಕ್ರಮ ಇದೆ, ಒಂದು ನ್ಯಾಯ, ಒಂದು ಪದ್ಧತಿ ಇದೆ, ಪ್ರಕ್ರಿಯೆ ಇದೆ. ಅದರಲ್ಲಿ ಪೊಲೀಸ್ ಮಾಡ್ತಕ್ಕಂಥ ವಿಚಾರಣೆಯಲ್ಲಿ ನಾವು ಅಲ್ಲಿ ಹೋಗಿ ಇವರಿಗೆ ಅರೆಸ್ಟ್ ಮಾಡಬೇಕು ಬಿಡಬೇಕು ಅಂತ ಹೇಳೋದಕ್ಕೆ ಬರುವುದಿಲ್ಲ. ಆದರೂ ಸಹ ಇದನ್ನು ಸೂಕ್ಷ್ಮವಾದ ವಿಚಾರ ಇರುವುದರಿಂದ ಇದರಲ್ಲಿ ಏನೇನಾಗಿದೆ, ಯಾಕೆ ಬಂಧನೆ ಆಗಿಲ್ಲ ಆ ಪ್ರಶ್ನೆ ಕೇಳ್ಬೋದು. ಈಗ ಪೌರ ಕಾರ್ಮಿಕರಿಗೆ ಮೂಲ ಸೌಕರ್ಯ ಸಿಗ್ತಿಲ್ಲ ಅಂತ ಸಾಕಷ್ಟು ಬರೀ ಕೇಳಿ ಬರ್ತಾ ಇದೆ. ಅಂದ್ರೆ ಈಗ ಹೇಳಿದ್ರು ಶೌಚಾಲಯ ಸಿಗ್ತಾ ಇಲ್ಲ, ವರ್ಕ್ ಮಾಡಕ್ಕೆ ಕೂಡ ನೀರನ್ನು ಕೊಡಲ್ಲ ಕುಡಿಯೋದಕ್ಕೆ ಅಂತ. ಈ ಸಮಸ್ಯೆ ತುಂಬಾ ದಿನದಿಂದ ಫೇಸ್ ಮಾಡ್ತಾ ಇದ್ದಾರೆ ಇಲ್ಲ. ಈಗ ನಾವು ನಮ್ಮ ಮಸ್ಟರಿಂಗ್ ಆ್ಯಂಡ್ ಇದು ಪಾಯಿಂಟ್ಸ್ ಏನಿದೆ ಅಲ್ಲಿ ಈಗಾಗಲೇ ಎಲ್ಲ ಶೌಚಾಲಯದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲಿ ಇಲ್ಲ ಅಂದ ಕಂಟೈನರ್ ಥರ ನಾವು ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದೆ. ಅದರಲ್ಲಿಯೂ ಕೂಡ ವ್ಯತಿರಿಕ್ತ ಅಭಿಪ್ರಾಯ ಉಂಟಾಗಿ ಎಲ್ಲ ಕಡೆಗೆ ಖಾಯಂವಾಗಿಯೇ ರೆಸ್ಟ್ ರೂಮ್ ಆಗಬೇಕು ಅಂತ ಆಗಿ ನಾವು ಖಾಯಮಾಗಿ ಪೌರ ಕಾರ್ಮಿಕರಿಗೆ ಕಟ್ತಾನೇ ಇದ್ದೀವಿ ಮತ್ತು ಎಲ್ಲ ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ಅವರಿಗೆ ಬಿಡಬೇಕಾಗಿರುತ್ತದೆ ಅಂತಲೂ ಹೇಳಿದ್ದೀವಿ. ಹಿಂದೆ ನಾವು ನಮ್ಮ JC ದಾಸರಹಳ್ಳಿ ಆಫೀಸ್ನಲ್ಲಿ ಅಲ್ಲಿ ಕೂಡ ಅಲ್ಲೇ ಮಸ್ಟರಿಂಗ್ ಪಾಯಿಂಟ್ ಇದೆ. ಇದಕ್ಕಾಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಟ್ಟಡ ಇದೆ, ಅಲ್ಲಿ ಬಾತ್ರೂಮ್ ಇದೆ, ಅಲ್ಲಿ ಬಳಸಬೇಕು ಆ ಥರ ಆದೇಶ ನೀಡಿದ್ದೀವಿ. ಸೊ ಅಲ್ಲಿ ಆಗಲಿ, ನಮ್ಮ ಹಾಸ್ಪಿಟಲ್ಸ್ ಆಗಲಿ, ನಮ್ಮ ಶಾಲೆಗಳಾಗಲಿ, ಬಿಕಾಸ್ ಶಾಲೆಗಳ ಪ್ರಾಂಗಣದಲ್ಲಿನೇ ಮಸ್ಟರಿಂಗ್ ಆಗ್ತದೆ ಮೋಸ್ಟ್ ಆಫ್ ದ ಟೈಮ್. ಅದರಲ್ಲಿ ಅವರು ಬಳಕೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ಮತ್ತು ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ ಅಂತ ಹೇಳುವುದು ಎಲ್ಲ ಸರಿ ಇಲ್ಲ, ಅದು ನಿಜನೂ ಇಲ್ಲ. ಎಲ್ಲ ಕೊಡ್ತಾ ಇದ್ದೀವಿ. ಏನೇನು ನೀಡಬೇಕಾಗಿದೆ ಎಲ್ಲ ನೀಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಕೂಡ SCP TSP ನಲ್ಲಿಯೂ ಕೂಡ ಎಷ್ಟು ಪರ್ಸೆಂಟೇಜ್ ಪೌರ ಕಾರ್ಮಿಕರ ಮೇಲೆ ಖರ್ಚಾಗಬೇಕು ಅಂತ ಇದೆ, ಅದನ್ನು ಮಾಡ್ತಾ ಇದ್ದೇವೆ.